ಐತಿಹ್ಯ ಕಲಾ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ. ಇದು ಹಳೇಬೀಡು ಹತ್ರನೇ ಬರುತ್ತೆ ಈ ರೆಸ್ಟೋರೆಂಟ್. ಹಾಗೆ ವಿಸಿಟ್ ಕೊಟ್ಟು ಬರೋಣ ಅಂತ ಹೋದ್ವಿ. ಹೊರಗಡೆಯಿಂದನೇ ತುಂಬಾ ಇಷ್ಟ ಆಯಿತು. ಹಸಿರಿನ ಮಧ್ಯದಲ್ಲಿ ಇರೋದ್ರಿಂದ ಇದು ಇನ್ನೂ ಒಂದು ತುಂಬಾ ಒಳ್ಳೆ ಕಳೆ ಬಂದಿದೆ. ಹೊರಗಡೆಯಿಂದ ಸೀಮೆಯಲ್ಲಿ ಮಾಡಿದ ಡೆಕೋರೇಷನ್ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಪುಟ್ಟ ಗಣಪತಿ ನಮ್ಮನ್ನ ವೆಲ್ಕಮ್ ಮಾಡ್ತು. ಒಳಗಡೆ ಇನ್ನೂ ಚೆನ್ನಾಗಿರೋ ಥರ ಡೆಕೋರೇಟ್ ಮಾಡಿದ್ದಾರೆ. ಮರದಿಂದ ಮಾಡಿದ ಟೇಬಲ್, ಚೇರ್ ಜಾಸ್ತಿಯಾಗಿ ಮರದಿಂದಲೇ ಮಾಡಿದರು. ಈ ಹಂಚಿನ ಮನೆ, ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಆ ಥರ ಇದೆ ಈ ರೆಸ್ಟೋರೆಂಟ್. ಸಿಟಿ ಕಡೆಯಲ್ಲೆಲ್ಲ ಈ ಥರ ರೆಸ್ಟೋರೆಂಟ್ ನೋಡೋಕ್ಕೆ ಸಿಗೋದು ತುಂಬಾ ಅಪರೂಪ. ಇಲ್ಲಿನ ವಾತಾವರಣಕ್ಕೆ ತಕ್ಕ ಹಾಗಿದೆ. ಮಣ್ಣಿನ ಭರಣಿಯಲ್ಲಿ ಉಪ್ಪನ್ನೆಲ್ಲ ಹಾಕಿಟ್ಟಿದ್ರು. ಅದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ. ಊಟ ಬಾಳೆ ಎಲೆಯಲ್ಲಿ. ಊಟ ಅಂತೂ ಅನ್ಲಿಮಿಟೆಡ್. ವೆಜ್ ಊಟ, ನಾನ್ ವೆಜ್ ಊಟ ಇಲ್ಲ. ಊಟ ತುಂಬಾ ಚೆನ್ನಾಗಿತ್ತು. ಅವ್ರು ಸರ್ವ್ ಮಾಡೋ ರೀತಿ, ಅವರು ತುಂಬಾ ಕ್ಲೀನಾಗಿದ್ದರು. ಈ ಥರ ಕಿಟಕಿಯಲ್ಲೆಲ್ಲ ಮರದಿಂದಲೇ ಡೆಕೋರೇಟ್ ಮಾಡಿದರು. ಸೀಮೆಯಿಂದಲೇ ಕಲ್ಲಲ್ಲಿ ಈ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಒಳಗಡೆ ತಕ್ಕಡಿ, ಹಳೆ ಕಾಲದ ತಕ್ಕಡಿ ಮತ್ತು ಸಸ್ಯಗಳು, ಡೆಕೋರೇಟಿವ್ ಆಗಿರೋ ಸಸ್ಯಗಳನ್ನೆಲ್ಲ ನೆಟ್ಟು ಇನ್ನೂ ತುಂಬ ಚೆನ್ನಾಗಿ ಕಾಣೋ ಥರ ರೆಡಿ ಮಾಡಿದ್ದಾರೆ. ಈ ಥರ ಮರೆಯಲಾಗದ ನೆನಪು ಥರ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಈ ಥರ ಚಿತ್ರಕಲೆಯನ್ನು ಒಳ್ಳೆಯದಾಗಿ ಪೇಂಟ್ ಮಾಡಿದ್ದಾರೆ ಗೋಡೆ ಮೇಲೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲಾದರೂ ಆ ಕಡೆ ಹೋದರೆ ಒಂದು ಸಲ ಈ ಐತಿಹ್ಯ ಕಲಾ ರೆಸ್ಟೋರೆಂಟ್, ವೆಜ್ ರೆಸ್ಟೋರೆಂಟನ್ನು ವಿಸಿಟ್ ಮಾಡಿ. ಹತ್ತಿರದಲ್ಲೇ ಅದರ ಹೊರಗಡೆ ಒಂದು ಕುಟೀರ ನಿರ್ಮಾಣ ಮಾಡಿದ್ದಾರೆ. ನೋಡೋಕ್ಕೆ ಅದು ಕ್ಯೂಟ್ ಆಗಿತ್ತು. ಈ ಕಡೆ ಸ್ವಲ್ಪ ಶುಂಠಿ, ಜೋಳ ಎಲ್ಲ ಜಾಸ್ತಿಯಾಗಿ ಬೆಳೀತಾ ಇದ್ದಾರೆ. ಹಾಗೆ ತುಂಬ ಹೊತ್ತು ಇಲ್ಲಿ ಟೈಮ್ ಕಳೆದ್ವಿ. ಭರ್ಜರಿಯಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ಹೊರಗಡೆ ರೆಸ್ಟ್ ಮಾಡಿ ಮತ್ತು ನಮ್ಮೂರ ಕಡೆ ಪಯಣ. ಮಕ್ಕಳೆಲ್ಲ ಊಟ ಆದಮೇಲೆ ಒಂದು ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ತಿಂದಾದಮೇಲೆ ಪಟ್ ಅಂತ ಹೊರಟ್ಬಿಟ್ಟು